ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವವಿಜಯ ಷಷ್ಠ ಸರ್ಗದಲ್ಲಿ 10ನೇ ಶ್ಲೋಕ. ದೇವತಾ ಸ್ವಸುಲಭಾ ಪ್ರತಿಭಾತೆ ಮಾನುಷೇಷು ಚಪಲೇಷು ಕಥಾಕಾ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತ ಇತಿ ತಂ ಕಿಲ ನೇಮುಃ. ದೇವತಾಸು ಅಸುಲಭಾ ಪ್ರತಿಭಾ ತೇ ಮಾನುಷೇಷು ಚಪಲೇಷು ಕಥಾ ಕಾ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಃ ತೇ ತೇ ಬ್ರುವಂತಃ ಇತಿ ತಂ ಕಿಲ ನೇಮುಃ. ತೇ ದಿವಿಜಾಹ ಅಂದರೆ ಆ ಬ್ರಾಹ್ಮಣರು, ಹೇ ಸಕಲಜ್ಞ ಅಂದರೆ ಎಲ್ಲವನ್ನೂ ತಿಳಿದವರಾದ ಶ್ರೀಮನ್ ಮಧ್ವಾಚಾರ್ಯರೇ, ತೇ ಪ್ರತಿಭಾ ನಿಮ್ಮ ಪ್ರತಿಭಾ ಅಂದರೆ ಸ್ವರೂಪಭೂತವಾದ ಈ ಜ್ಞಾನ ಇದೆ ಏನಿದೆ, ನಿಮ್ಮ ಜ್ಞಾನ ಏನಿದೆ ಅದು ದೇವತಾಸು ಅಸುಲಭ, ದೇವತೆಗಳಲ್ಲೂ ಕೂಡ ದುರ್ಲಭವಾದದ್ದು. ನಿಮ್ಮ ಜ್ಞಾನ ಏನಿದೆ ದೇವತೆಗಳಲ್ಲೂ ದುರ್ಲಭ. ಚಪಲೇಶು ಕಥಾಕ ಚಪಲ ಬುದ್ಧಿಯುಳ್ಳವರಾದ ನಮ್ಮಂತ ಮನುಷ್ಯರಲ್ಲಿ ಅದು ಅಸುಲಭನೇ, ಅದು ಸುಲಭ ಅಲ್ಲ. ಹಾಗಂತ ಇನ್ನೇನು ಹೇಳೋದು? ದೇವತೆಗಳಲ್ಲೇ ನಿಮ್ಮಂಥವರ ಜ್ಞಾನ ಇರೋದಿಲ್ಲ ಎಲ್ಲರಿಗೂ. ನೀವು ಉತ್ತಮ ದೇವತೆ. ಆ ರೀತಿಯಾಗಿ ದೇವತೆಗಳಲ್ಲೇ ಅಸುಲಭ ಅಂತ ಆದ ಮೇಲೆ ಚಪಲ ಬುದ್ಧಿ ಉಳ್ಳ ನಮ್ಮಂತ ಮನುಷ್ಯರಲ್ಲಿ ಆ ಜ್ಞಾನ ಹೇಗಿರ್ಲಿಕ್ಕೆ ಸಾಧ್ಯ? ಹೇ ಸೌಮ್ಯ, ಮನೋಜ್ಞ ಮನೋಹರವಾದ ಸೌಮ್ಯವಾದ ರೂಪವುಳ್ಳವರೇ, ಕ್ಷಾಮ್ಯ ಅಸ್ಮಾತ್ ಚಾಪಲಂ ಕ್ಷಮಸ್ವ ನಮ್ಮಲ್ಲಿ ಇರುವ ಈ ಚಪಲ ಬುದ್ಧಿ ಅಂತ ಯಾಕೆ ಹೇಳ್ತಾರೆ ಹಾಗೆಂದ್ರೆ, ನೀವು ಹೇಳಿದ್ದನ್ನ ಗ್ರಹಣ ಮಾಡಿ ಅದನ್ನ ತಲೆಯಲ್ಲಿ ಇಟ್ಟುಕೊಳ್ಳುವ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಯಾಕೆ? ನಮ್ಮದು ಚಪಲ ಬುದ್ಧಿ, ಮನಸ್ಸು ಚಂಚಲ ಇರುತ್ತದೆ, ಅದು ಕೇಳಿದ್ದನ್ನ ಗ್ರಹಣ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಚಪಲ ಬುದ್ಧಿ ಉಳ್ಳ ನಮ್ಮನ್ನ ಕ್ಷಮಿಸಿ ಹಾಗೆ ಅಂತ ಅರ್ಥ. ತೇ ನಮಃ ನಿಮಗೆ ನಮಸ್ಕಾರ ಹಾಗೆ ಅಂತ ಹೇಳಿ, ತಂ ಶ್ರೀ ಮಧ್ವಾಚಾರ್ಯಂ ನೇಮುಹು ಆ ಮಧ್ವಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದ್ರು ಹಾಗೆ ಅಂತ. ಚಂಚಲ ಬುದ್ಧಿ ಉಳ್ಳ ನಮಗೆ ನೀವು ಹೇಳಿದ್ದು ಎಲ್ಲ ತಲೆಗೆ ಹೋಗ್ತಾ ಇಲ್ಲ. ನಿಮ್ಮ ಜ್ಞಾನ ಅಪಾರವಾದದ್ದು. ನಿಮ್ಮ ಜ್ಞಾನ ದೇವತೆಗಳಲ್ಲೇ ಎಲ್ಲರಿಗೂ ಇರತಕ್ಕದ್ದಲ್ಲ, ದೇವತೆಗಳಲ್ಲಿ ಸುಲಭ ಅಲ್ಲ ಅದು ದೇವತೆಗಳಲ್ಲಿ ಉತ್ತಮರು ನೀವು ಹಾಗೆ ಅಂತ ಅದರ ಅಭಿಪ್ರಾಯ. ಅದರಿಂದ ಇಷ್ಟು ಜ್ಞಾನ ಇದೆ. ಚಪಲ ಬುದ್ಧಿ ಉಳ್ಳ ನಮ್ಮಲ್ಲಿ ನೀವು ಹೇಳಿದ್ದು ಗ್ರಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅದರಿಂದ ನಮ್ಮನ್ನ ಕ್ಷಮಿಸಿ ಅಂತ ಹೇಳಿ ನಮಸ್ಕಾರವನ್ನ ಮಾಡಿದರು ಅಲ್ಲಿ ಇದ್ದ ಬ್ರಾಹ್ಮಣರು ಹಾಗೆ ಅಂತ ಅರ್ಥ. ದೇವತಾ ಸ್ವಸುಲಭಾ ಪ್ರತಿಭಾತೆ ಮಾನುಷೇಷು ಚಪಲೇಷು ಕಥಾಕಾ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತ ಇತಿ ತಂ ಕಿಲ ನೇಮುಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.